ಎಲ್ಲಿ ಹೋದ್ರು ಸಾಕು ನಿಮ್ಮವ್ವ ಹುಡುಗ ನಿಮ್ಮವ್ವ ಹುಡುಗ ಅಂತಾರೆ. ಅವ್ನ ಕಿಮ್ಮತ್ತು ತೆಗೆದು ಹೋದ್ಲು ನಮ್ಮವ್ವ. ಯಾಕಾರ ನಾನು ಹಾಡಿದ್ಲು, ಯಾಕಾರ ಇವ್ರೊಟ್ಟಾಗ ಹುಟ್ಟಿನ. ಅಲ್ಲ ಎಲ್ಲಾರ ಸತ್ತೋಗಿದ್ರೆ ಬರೋಬ್ಬರಿ ಇತ್ತು. ಈ ಅಸಹ್ಯನ ತಡ್ಕೊಂಡು ಇರಕ್ಕೆ ನನ್ನ ಕೈಲಿ ಆಗವತ್ತು. ಅಯ್ಯೋ 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 ನಿನ್ನ ಮನೆ ಹೋಗ. ಮನ್ಯಾಗ ತಂದು ಕುಡ್ಕೊಂತ ಕುಂತಿಯಲ್ಲೋ. ಏನೋ ಬಂದೈತಿ ನಿನಗೆ ದುಡ್ದು ಹಾಕು ವಯಸ್ಸಿನಾಗ ಹಿಂಗೆ ಮಾಡಾಕತ್ತೀಯಲ್ಲೋ. ನಮ್ಮ ಜೀವನ ಯಾಕೋ ತಿನ್ನಾಕತ್ತಿ ಹಿಂಗೆ. ನಿಮ್ಮ ಅವು ನೋಡ್ರೆ ಯಾವಂದ್ರ ಜೊತೆ ಓಡೋದ್ಲು. ನೀ ನೋಡ್ರಿ ಹಿಂಗೆ ಕುಡ್ಕೊಂತ ಅಡ್ಡಾಡತಿ. ನಾವೊಬ್ಬ ಏನಂತ ಮಾಡ್ತಾ ಇಲ್ಲೋ, ಎಷ್ಟಂತ ದುಡಿಲೋ. ಹಾಂ ಏನು ನಮ್ಮದು ಹೊಲ ಆಯಿತು, ಮನೆ ಆಯಿತು. ಹಾಂ ಜೀತದಾಳಾಗಿ ದುಡಿಯಾಕತ್ತೇವಿ. ನೋಡಿದ್ರೆ ನಿಮ್ಮವ್ವ ಕೇಳ್ದ ಓಡೋದ್ಲು. ನಾ ಏನು ಕಮ್ಮಿ ಮಾಡಿದ್ನಿ ಹೇಳಿ ನಿಮ್ಮವ್ಗೆ. ಹಾಂ ಬಂಗಾರಂಗೆ ನೋಡ್ಕೊಳಕತ್ತಿದ್ನಿ. ನಿಮ್ಮವ್ವ ನನಗೆ ಕೇಳ್ದ ಓಡೋದ್ಲು ಯಾವಂದ ಜೊತೆ ಹೋದ್ಲು. ಹಾಳಾಗಿ ಅಲ್ಲೇ ಸತ್ತು ಬಿಟ್ಟಿದ್ರ ಸತ್ತಾಳಂತ ಮಣ್ಣು ಹಾಕ್ತಿದ್ವಿ. ಎಲ್ಲಿದಾಳೋ ಏನೋ. ಆಕೆ ಖುಷಿಯಾಗಿದ್ರೆ ನಾವಿಲ್ಲಿ ನರಳೋದು. ಆಕಿನ ಸುಮ್ಮನೆ ಬಿಡಲ್ಲ. ಆಕೆ ಸಿಕ್ಲಂದ್ರೆ ಆಕಿನ ಕೊಂದೇ ಬಿಡ್ತೀನಿ. ನಿಂಗೆ ನಾನು ಸುಮತಿ ಹೇಳತ್ತೀನಿ. ನಿನ್ನ ಗಂಡನಿಗೆ ನಿನ್ನ ಮಗನಿಗೆ ಬುದ್ಧಿ ನಾನು ಹೇಳ್ತೀನಿ. ಬಾ, ಯಾರು ಏನು ಅನ್ನಲ್ಲ. ಬಾ, ನಿಂಗೆ ಈ ವಯಸ್ಸಾದ್ಮೇಲೆ ಇಲ್ಲಿ ಬಂದು ಅವ್ರಿಗೂ ನೋವು ಕೊಟ್ಟು ನನಗೂ ಇಲ್ಲಿ ಇರೋಕ್ಕಾಗಲ್ಲ. ನಾನು ಸತ್ತೋಗ್ತೀನಿ, ಬಿಡಿ ನಾನು. ಸುಮ್ಮನೆ ಬಾ ಅಂತ ಹೇಳಿದೆ ನಿಂಗೆ ನಾನು. ಬಾ. ಯಾರಿದ್ದೀರಾ ಮನೇಲಿ? ನಮ್ಮ ಮನೆಗೆ ಯಾರು ಹೆಂಗಸರು? ಯಾರ್ದು ಹೆಂಗಸ್ತಾನೆ? ನನ್ನ ಮಗ ನೋಡ್ರಿ ಕುಡಿತಾ ಕುಂತಾನ. ಏ ಹೇಳು ಹೇಳು ಚನ್ಯ, ಹಿಂಗೆ ಮಾಡಕತ್ರ ಹೆಂಗೋ? ನೋಡಲ್ಲಿ ಯಾರೋ ಹೆಣ್ಮಕ್ಳು ಬಂದಾರ. ಹೇಳು ಪಾಟ್ಲೇನು ಓದು ಹೋಗ್ಯೋ. ಯಾರಿದ್ದೀರಾ ಮನೇಲಿ? ಯಾರು? ಬರ್ರಿ ಒಳಗ. ಲೋ ಬಾಟ್ಲಿ ಆ ಕಡೆ ಹೋಗ್ಯೋ ಅದನ್ನ. ಇಲ್ಲಿ ನೋಡಿ, ಇಲ್ಲಿ. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿ ಮುದುಗುಬೆ? ಇಷ್ಟು ವರ್ಷ ನನ್ನನ್ನು ಬಿಟ್ಟು ಹೋಗಿ ಈಗ ನಾನು ಹಿಂದಿಂದ ಬಂದಿದ್ದೀನಿ. ಯಾಕೆ? ನೀನು ಓಡೋದವ ಕೈ ಕೊಟ್ಟೇನೆ ರಾಕ್ಷಸಿ. ಅಯ್ಯೋ ಬಸಪ್ಪ ಅಂಕಲ್, ಬಿಡಿ ಅವ್ರನ್ನ. ಹೇಳೋದು ಕೇಳಿ. ಬಿಡಿ ನನ್ನ ರೀ. ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಯಾವನ ಹಿಂದೆನೂ ಓಡೋಗಿಲ್ಲ ರೀ. ನನ್ನ ಮಾತು ಕೇಳ್ರಿ ರೀ, ನನ್ನ ಮಾತು ಕೇಳಿ. ಇಲ್ಲ ಕಣೆ, ಇಷ್ಟು ವರ್ಷ ಈ ಊರಲ್ಲಿ ನಮ್ಗಿರ್ದಂಗೆ ಮಾಡಿಬಿಟ್ಟೆ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗ್ದೆ ನೀನು. ಇಲ್ಲ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇನ್ನು ಮುಂದೆ ನೀನು ಇಲ್ಲಿ ಭೂಮಿ ಮೇಲೆ ಇರಬಾರ್ದು. ನಿನ್ನನ್ನು ಸಾಯಿಸ್ಬಿಡ್ತೀನಿ. ಸಾಯೇ ಅಪ್ಪ. ಅವಳನ್ನ ಹಂಗೆ ಸಾಯಿಸ್ಬಾರ್ದು. ಇವಳಂತವಳ ಮುಖ ನೋಡೋಕ್ಕೂ ನನಗಾಗೋದಿಲ್ಲ. ಇವಳಿಂದ ನನ್ನ ಜೀವನ ಎಲ್ಲ ಹಾಳಾಗೋತು. ಶಾಲೆಗೆ ಹೋದ್ರೂ ನಿಮ್ಮವ್ವ ಯಾವಂದೋ ಜೊತೆ ಓಡೋದ್ಲಲ್ಲ ಅಂತ ಶಾಲೆಲಿ ಕೇಳ್ತಾರೆ. ಹೊರಗಡೆ ಹೋದ್ರು ದೋಸ್ತಗಳು, ಅಯ್ಯೋ ನಿಮ್ಮವ್ವ ಯಾವಂದೋ ಜೊತೆ ಓಡೋದ್ಲು ಅಂತಾರೆ. ನನಗೆ ತಲೆ ಕೆಟ್ಟು ಕೆರ ಹಿಡ್ದೋಗೈತಪ್ಪ. ಇವಳನ್ನ ಇಲ್ಲೇ ತೆಗ್ಗ ಮುಚ್ಚಿಬಿಟ್ರತ್ತು. ಸಾಕು, ನಿಲ್ಸಿ ಎಲ್ಲರೂ. ನಾನು ನೋಡ್ತಾ ಇದ್ದೀನಿ. ಬಂದಾಗಿಂದ ಮಾತಾಡಕ್ ಬಿಡದೆ ಅವ್ರು ಕುತ್ತಿಗೆ ಪಟ್ಟಿನ ಹಿಡ್ಕೊಂಡು ಕುತ್ತಿಗೆ ನೆಚ್ಚಿಗ್ತಾ ಇದಾರಲ್ಲ. ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನು ನೀವು? ಅವ್ರು ಏನು ತಪ್ಪು ಮಾಡಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅನ್ನೋದನ್ನ ಹುಡುಕೋ ಪ್ರಯತ್ನ ಮಾಡಿದ್ರ? ಅವ್ರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅಂತ ಈಗ ಬಂದ ತಕ್ಷಣ ಅವ್ರ ಕುತ್ತಿಗೆ ಹಿಚ್ಕಿ ಕೊಲ್ಲಕ್ಕೆ ನೋಡ್ತಾ ಇದ್ದೀರಾ? ಏನು ತಪ್ಪು ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಲ್ವಾ ಮೊದಲು? ಏನು ತಪ್ಪು ಮಾಡಿದಾಳ? ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಯಾವಂದ ಜೊತೆ ಓಡೋಗಿದ್ದಾಳೆ. ಇಷ್ಟು ವರ್ಷ ಆದಮೇಲೆ ಅವನು ಕೈ ಕೊಟ್ಟ ಅಂತ ಅನಿಸುತ್ತೆ. ಮತ್ತೆ ನನ್ನ ಹಳೆ ಗಂಡನೇ ಗತಿ ಅಂತ ನಮ್ಮನೆಗೆ ಬಂದಿದ್ದಾಳೆ. ಇಲ್ಲ, ಇನ್ನು ಮುಂದೆ ಇವಳನ್ನ ಇಟ್ಕೊಳ್ಳೋದಿಲ್ಲ. ಸಾಕು ಮುಚ್ಚಿ ಕಾಕರ, ಬಾಯ್ ಮುಚ್ಚಿ. ನಾನು ಹಿರಿಯರಂತ ಗೌರವ ಕೊಟ್ಟು ಮಾತಾಡಕತ್ತೀನಿ. ನಾನು ಎದುರು ನಿಂತ್ರೆ ಯಾರಂತ ಗೊತ್ತಲ್ಲ ನಿಮಗೆ? ನಾನು ಯಾರು ಅಂತ ಗೊತ್ತಾ? ನೀನು ಯಾರಾದ್ರೂ ನಮಗೇನವಾ ರೀ? ಅದು ನೀನು ಬಾಯ್ ಮುಚ್ಚೆ ನಾಲ್ಕು ರಂಡೆ. ಅಪ್ಪ ಹಂಗೆ ಬೈದ್ರೆ ಸರಿ ಹೋಗ್ಲ. ಅವಳಿಗೆ ಮಾಡ್ತೀನಿ ತಡಿ. ಸರಿ ಇಲ್ಲಪ್ಪ, ಹಾಕಿ ಹೊಟ್ಟೆಗೆ ತಿವ್ದು ಬಿಡ್ತೀನಿ. ಇವಳನ್ನ ಕೊಂದು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ನನಗೆ ಮಾತ್ರ ಇವಳು ತಾಯಿ ಅಂತ ಬೇಡಪ್ಪ. ಸರಿ ಇಲ್ಲಿ. ಅಯ್ಯೋ ಇದೇನಿದು? ಕತ್ತಿ ನನ್ನ ಕೈಯಿಂದ ಕಸರ್ಕೊಂಡು ಮೇಲೆ ಹೊಂಟಿದೆಯಲ್ಲ, ಏನಿದು? ಏನು ಈ ಕತ್ತಿ ತಗೊಂಡು ನನ್ನ ಹಿಂಗಿನ ಸಾಯಿಸಕ್ಕೆ ಹೋಗ್ತೀಯಾ? ಯಾರು ನೀನು? ಎಲ್ಲಿದ್ಯಾ? ಕಾಣಿಸ್ತಾ ಇಲ್ಲಲ್ಲ. ಬಸಪ್ಪ, ನಿಂಗಿನ ಸಾಯಿಸ್ತಾ ಇದೆಯಾ ಬಸಪ್ಪ? ಯಾರು ನೀವು? ಯಾರು? ಏನಿದು ಅವತಾರ? ನೀವು ಭೂತನ? ಯಾರನ್ನು ಕರ್ಕೊಂಡ್ಬಂದಿದೆಯೇ? ಯಾವ ದೆವ್ವ ಪಿಸಾಚಿನೆಲ್ಲ ಕರ್ಕೊಂಡು ಮನೆ ಒಳಗೆ ಬಂದಿದೆಯೇ? ಏನು ಮಾಟ ಮಂತ್ರ ಮಾಡಕ್ಕೆ ಕಲ್ತಿದ್ಯಾ? ಯಾರ್ಯಾವಳು? ರೀ, ಅವ್ರು ಯಾರು ಅಲ್ಲ, ಬೇರೆ ಯಾರು ಅಲ್ಲ, ನಮ್ಮ ಸುಮತಿ ಅಮ್ಮೋರು. ಹೇಳೋದನ್ನ ಸರಿಯಾಗಿ ಕೇಳ್ರಿ. ಆತರಕ್ಕೆ ಬಿದ್ದು ಏನೋ ಅಪಾಯ ಮಾಡಿಕೊಂಡು ನಿಮ್ಮ ಜೀವನಕ್ಕೂ ಕಷ್ಟ ಮಾಡ್ಕೋಬೇಡಿ ರೀ. ನಾನು ಹೇಳೋದನ್ನ ಸ್ಪಷ್ಟವಾಗಿ ಕೇಳಿ. ಅವ್ರು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಇಲ್ಲ, ನೀನು ಇಲ್ಲಿ ಏನೋ ಮಾಡೋಕ್ಕೆ ಬಂದಿದ್ಯಾ. ನನ್ನ ಮಗ ನನಗೆ ಒಂದು ಗತಿ ಕಾಣಿಸೋಕ್ಕೆ ಬಂದಿದ್ಯಾ ನೀನು. ಬಸಪ್ಪ ನೋಡು, ಏ ಚನ್ಯ, ನಾನು ಯಾರು ಗೊತ್ತೇನು? ರಾಜವಂಶದ ಸುಮತಿ. ನಾನು
ಸುಮತಿ. ಅಮ್ಮೋರೆ, ನೀವಾ? ನೀವು ಸತ್ತು ದೆವ್ವ ಆಗಿದ್ದೀರಾ ಅಮ್ಮೋರೆ? ಹೌದು, ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ. ನಾನು ನಿಂಗಿನ ತುಂಬ ಹಚ್ಕೊಂಡಿದ್ದೆ. ನಿಂಗಿ ನಮ್ಮ ಮನೆ ಕೆಲಸದೊಳಾಗಿರ್ಲಿಲ್ಲ. ನಿಂಗಿ ನನ್ನ ಅಕ್ಕ ತಂಗಿ ಆಗಿದ್ಲು. ಅವಳು ನನ್ನ ಅಕ್ಕನೇ ಅಂತ ಅನ್ಕೊಂಡಿದ್ದೆ. ಅವಳು ನನ್ನ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಿದ್ಲು. ಅವಳು ನಾನು ನಮ್ಮ ಮನೆ ಎಲ್ಲ ಕೆಲಸ ಮಾಡಿಕೊಂಡು ನಮ್ಮ ಮನೆ ಎಲ್ಲ ನಿಭಾಯಿಸ್ಕೊಂಡು ಹೊಂಟಿದ್ಲು. ಒಂದಿನ ನಾನು ಊರಿಗೆ ಹೋಗ್ಬೇಕಾಗಿ ಬಂತು. ನಾನು ಊರಿಗೆ ಹೋದಾಗ ಮನೆ ಕೆಲಸ ಭಾಳ ಆಗುತ್ತೆ, ಇನ್ನೊಬ್ರು ಯಾರನ್ನಾರು ಮನೆ ಕೆಲ್ಸಕ್ಕೆ ಕರ್ಕೊಂಡು ಬಾ ಅಂತ ನಿಂಗಿಗೆ ಹೇಳಿದೆ. ಅವಳು ಇವ್ರ ಮನೆ ಹತ್ರನೇ ಇರೋ ಭಾಗ್ಯನ ಕರ್ಕೊಂಡು ಬಂದ್ಲು. ಭಾಗ್ಯನ ಕಣ್ಣು ನನ್ನ ಗಂಡನ ಆಸ್ತಿ ಮೇಲೆ, ನನ್ನ ಆಸ್ತಿ ಮೇಲೆ, ನನ್ನ ಗಂಡನ ಮೇಲೆ ಬಿತ್ತು. ಅದಾದಮೇಲೆ ನಾನು ಊರಿಗೆ ಹೋದ್ಮೇಲೆ ನನ್ನ ಗಂಡನ ತನ್ನ ಸೆಳೆತ ಕೇಳ್ಕೊಂಡು ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಿದ್ಲು. ಈ ವಿಷಯ ನನಗೆ ನಿಂಗಿಗೆ ಗೊತ್ತಾಯಿತು. ಆಗ ಇಡೀ ಆಸ್ತಿನೆಲ್ಲ ನನ್ನ ಮಗನ ಹೆಸರಿಗೆ ಬರೆದು ನಾನು ನಿಂಗಿ ಕೈಲಿ ನನ್ನ ಮಗನ ಒಪ್ಪಿಸಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೋದೆ. ಆದರೆ ಅವರೇ ಇಬ್ಬರು ಸೇರಿ ನನ್ನನ್ನು ಸಾಯಿಸ್ಬಿಟ್ರು. ಆವಾಗಲೇ ನಿಂಗಿಗೆ ನಾನು ಒಪ್ಸಿದ ನನ್ನ ಮಗನ ಕಾಪಾಡಕ್ಕೆ ಹೋಗಿ ನನ್ನ ಮಗನಿಗೆ ಅವಳು ಹುಚ್ಚನ್ನು ಮಾತ್ರ ಹಾಕಕ್ಕೆ ಹೋಗಿ ಅದು ನಿಂಗಿಗೆ ಗೊತ್ತಾಗಿ ನಿಂಗಿನ ಇಷ್ಟು ವರ್ಷ ಕೂಡ ಹಾಕಿದ್ಲು. ನಿಂಗಿ ನಮ್ಮ ಪಾಳು ಬಿದ್ದ ಮನೇಲಿ ಇದ್ಲು. ನಮ್ಮ ಮೊದಲು ಹಳೆಯ ನನ್ನ ಗಂಡನ ಪಾಳು ಬಿದ್ದ ಮನೆ ಇತ್ತಲ್ಲ, ಅಲ್ಲಿಟ್ಟಿದ್ರು. ನಿಂಗಿನ ಕೂಡ ಹಾಕಿದ್ರು. ನನಗಿಷ್ಟು ದಿನ ನಿಂಗಿ ಬಗ್ಗೆ ಕಲ್ಪನೆ ಇರಲಿಲ್ಲ. ನನ್ನ ಮಗನನ್ನು ಕಾಪಾಡ್ಕೊಳ್ಳೋ ಏತೆಯಲ್ಲಿ ನಾನಿದ್ದೆ. ನನ್ನ ಸೊಸೆ ಬಂದಮೇಲೆ ನನ್ನ ಸೊಸೆ ನನ್ನ ಬಗ್ಗೆ ನಿಂಗಿ ಬಗ್ಗೆ ತೆಗಿಯೋಣ, ನಂಗೆ ನಿಂಗಿನ ಹುಡುಕ್ಬೇಕು ಅಂತ ಅನ್ನಿಸ್ತು. ಆವಾಗ ಹುಡುಕ್ದೆ, ನಿಂಗಿ ಸಿಕ್ಕಳು. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಗ್ರಹಚಾರ ಬಿಡಿಸಿ ನಿಂಗೆ ಮನೆಗೆ ಒಪ್ಪಿಸ್ಬೇಕಲ್ಲ. ಅವಳು ಮಾಡಿರೋ ನನಗೆ ಒಳ್ಳೆ ಕೆಲಸಕ್ಕೆ ಅವಳಿಗೆ ನಾನು ಒಳ್ಳೆಯದೇ ಮಾಡಬೇಕು. ಅವಳು ಭಾಳ ಒಳ್ಳೆಯವಳು. ಅವಳನ್ನು ನೀವೇನು ಅನ್ನಕ್ಕೆ ಹೋಗ್ಬೇಡಿ, ಕೈ ಮುಗಿತೀನಿ. ನನ್ನ ಜೀವನ, ನನ್ನ ಮಗನ ಕಾಪಾಡ್ದಂಥ ದೇವತೆ ಅವಳು. ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಕೊಡ್ತೀನಿ, ನಿಮ್ಗೆ ಎಷ್ಟು ಆಸ್ತಿ ಬೇಕು ಕೊಡ್ತೀನಿ. ನನ್ನ ತವ್ರ ಮನೇಲಿರೋದು ಆಸ್ತಿ ತುಂಬಾ ಇದೆ. ಅಲ್ಲಿ ಒಂದು 10 ಎಕರೆ ಹೊಲ, ಒಂದು ಮನೆ ಇದೆ. ಅದನ್ನು ನಿಂಗೆ ಹೆಸರಲ್ಲೇ ನಾನು ನನ್ನ ಸೊಸೆ ಕೈಯಲ್ಲೇ ಬರೆಸ್ಕೊಡ್ತೀನಿ. ಅಲ್ಲೇ ಹೋಗಿ ನೀವು ಇದ್ದು ಜೀವನ ಮಾಡಿ. ನಿಂಗೆ ಒಳ್ಳೆಯವಳು. ಅವಳಂತ ಹೆಂಡತಿ ಸಿಗಬೇಕಾದ್ರೆ ನಿಮ್ಮ ಪುಣ್ಯ ಮಾಡಿದ್ದೀರ. ಅವಳು ನಿಂಗೆ ಹೊಟ್ಟೆಲಿ ಹುಟ್ಟಬೇಕಾದ್ರೆ ಚಿನ್ಯ ನೀನು ಪುಣ್ಯ ಮಾಡಿದ್ಯಾ. ಅಂಥ ತಾಯಿನ ನೀನು ಮಗನಾಗಿ ಹುಟ್ಟಿದ್ದು ನಿನ್ನ ಪುಣ್ಯ. ನನ್ನ ಮಗನ ಕಾಪಾಡಕ್ಕೆ ಹೋಗಿ ಇಷ್ಟು ವರ್ಷ ವನವಾಸ ಅನುಭವಿಸಿದ್ದಾಳೆ. ಇನ್ನು ಮುಂದೆ ಅವನಿಗೆ ವನವಾಸ ಕೊಡಬೇಡಿ. ಅವಳ ಜೀವನ ಮೆಟ್ಟಿಗೆ ಹತ್ತಬೇಕು ಅಂತ ನನ್ನ ಜೀವನ, ನನ್ನ ಮಗನ ಜೀವನನ ಅರ್ಧಕ್ಕೆ ಬಿಟ್ಟು ನನ್ನ ಸೊಸೆ ನಾನು ಇಲ್ಲಿ ಬಂದಿದ್ದೀವಿ. ನೋಡು, ನಾನು ಹೇಳೋದಿಷ್ಟೇ, ಇನ್ನು ಮುಂದೆ ನಿಂಗೆ ನೀನು ನಮ್ಮೂರಲ್ಲಿ ಹೋಗಿ ಉಳಿರಿ. ನೀವು 3 ಜನ ಸುಖವಾಗಿರ್ತೀರ. ಹೊಲ ಆಸ್ತಿ ಎಲ್ಲನೂ ನಿಂಗೆ ಹೆಸರಿಗೆ ಮಾಡಿಸ್ತೀನಿ. ರಾಣಿ, ಮಾಡ್ತೀಯಲ್ಲ? ಮಾಡ್ತೀನಿ ಅತ್ತೆ, ಮಾಡ್ತೀನಿ. ಇಂಥ ಒಳ್ಳೆಯವ್ರು ಇರಬೇಕಾದ್ರೆ ನಾನ್ಯಾಕೆ ಮಾಡಲ್ಲ ಅಂತೀನಿ. ಮಾಡ್ತೀನಿ ಅತ್ತೆ. ನಾನು ಇವ್ರನ್ನ ಅಲ್ಲಿ ಕಳಿಸ್ತೀನಿ. ನಾನು ನನ್ನ ಗಂಡನ ಕಡೆಯಿಂದ ಸಹಿ ಮಾಡಕ್ಕೆ ಹಚ್ತೀನಿ. ಅಲ್ಲಿ ಆಸ್ತಿನ ಇವ್ರ ಹೆಸರಿಗೆ ಬರಿತೀನಿ. ಅದೊಂದು ಮನೆ 10 ಎಕರೆ ಹೊಲ. ಅವ್ರು ಅದನ್ನು ನೋಡಿಕೊಂಡು ಜೀವನ ಮಾಡ್ಕೊತ ಹೋಗಲಿ. ನೋಡು ಚೆನ್ನಪ್ಪ, ನಿನ್ನ ತಾಯಿ ತುಂಬ ಒಳ್ಳೆಯವಳು, ನಂಬವಳನ್ನ. ಅದಕ್ಕೆ ನಾನು ಅವ್ರನ್ನ ನಿಮ್ಮ ಮನೆಗೆ ಒಪ್ಪಿಸ್ಬೇಕು ಅಂತ ಬಂದೆ. ಅವರಿಲ್ಲ, ನಾನು ಸಾಯ್ತೀನಿ, ನನ್ನ ಗಂಡನೂ ಒಪ್ಕೊಳ್ಳಲ್ಲ, ನನ್ನ ಮಗನೂ ಒಪ್ಕೊಳ್ಳಲ್ಲ, ಈ ಊರ ಜನ ನನ್ನನ್ನು ಎಲ್ಲೋ ಓಡೋಗಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂತ ಅಂದ್ಲು. ಅದಕ್ಕೆ ನಾನೇ ಬಂದಿದ್ದೀನಿ. ಅವರು ದೊಡ್ಡವರು ಎಷ್ಟೇ ಆದರೂ ತಾಯಿ ಸಮಾನ. ಅವ್ರ ತಂದೆ, ನೀನು ನನ್ನ ತಮ್ಮನ ಸಮಾನ ಅದೆಯಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಹೋಗಿ ಅಲ್ಲಿ ಜೀವನ ಮಾಡಿ. ಈ ಮನೆ ಏನು ನಿಮ್ಮದೇನೆ ಅಲ್ಲ. ಹೋಗಿ ಅಲ್ಲಿರಿ. ನಿಂಗಮ್ಮ, ಹೋಗು. ನಮ್ಮ ತಾಯಿ ಇಷ್ಟು ಒಳ್ಳೆಯವಳು ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮ ತಾಯಿ ಬಗ್ಗೆ ನಾನು ಕೆಟ್ಟದಾಗಿ ತಿಳ್ಕೊಂಬಿಟ್ಟೆ. ಊರ ಜನ ಅನ್ನೋದು ನೋಡಿ ನಮ್ಮ ತಾಯಿ ಮೇಲೆ ದ್ವೇಷ ಬೆಳೆಸ್ಕೊಂಬಿಟ್ಟೆ. ತಪ್ಪಾಯಿತು ಅಕ್ಕ, ತಪ್ಪಾಯಿತು ಸುಮತಿ ಅಮ್ಮ. ಯವ್ವ, ನನ್ನ ತಪ್ಪಾತ್ಬೆ, ನನಗೆ ಕ್ಷಮಿಸ್ಬಿಡ್ಬೆ ಯವ್ವ. ನಿನ್ನ ಕಾಲಿಗೆ ಬೀಳ್ತೀನಿ ಯವ್ವ. ನೋಡು, ನಾನು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸ ಮಾಡೋಂಗಿಲ್ಲ, ಕುಡಿಯೋಂಗಿಲ್ಲ, ನಿನ್ನ ದ್ವೇಷಿಸಂಗಿಲ್ಲ ಯವ್ವ. ನನ್ನ ತಪ್ಪಾಯ್ತು ಯವ್ವ, ನನಗೆ ಕ್ಷಮಿಸ್ಬಿಡವ್ವ. ಹೇಳು ಮಗನ, ಹೇಳು. ನಿನ್ನ ಕ್ಷಮಿಸಕ್ಕೆ ನಾನು ಯಾರವ? ಹೇಳಪ್ಪ, ಹೇಳು. ಇಲ್ಲ ಯವ್ವ, ನೀನು ನನಗೆ ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ನಿನ್ನ ಕಾಲು ಬಿಡಲ್ಲ ಯವ್ವ. ಎಷ್ಟು ನೀಚ ಅದೀನಿ ಬೇ, ನಿನ್ನನ್ನು ಕೊಲ್ಲಕ್ಕೆ ಹೋಗಿದ್ದೀವಿ ನಾನು. ತಪ್ಪಾಯ್ತು ಯವ್ವ, ತಪ್ಪಾಯ್ತು. ಆಯ್ತು ಮಗನ, ಹೇಳು. ಅಕ್ಕ, ನಿಮ್ಮಿಂದ ಭಾಳ ಉಪಕಾರ ಆಯಿತು ಅಕ್ಕ, ನಂಗೆ ಭಾಳ ಉಪಕಾರ ಆಯಿತು. ನಿನ್ನ ಸಂಸಾರನ ಒಂದು ಮಾಡಿದ್ದೀನಿ. ನನ್ನ ಮಗನ ಸರಿ ಮಾಡೋ ಜವಾಬ್ದಾರಿ ಈಗ ನನ್ನ ಸೊಸೆದಿದೆ. ನಾವು ಬರ್ತೀವಿ. ನೀವು ನಮ್ಮೂರಿಗೆ ಹೋಗ್ರಿ. ಅಲ್ಲಿ ಹುಣಸಿ ಹಾಳು ಹತ್ರ ಬೂದಿ ಹಾಳು ನಮ್ಮೂರು. ಅಲ್ಲಿ ಹೋಗಿ ಸುಮತಿ ಅಮ್ಮನವ್ರು, ನರಸನ್ನವ್ರ ರಾಜವಂಶದ ಮನೆಯಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ. ನೀನು ಅಲ್ಲಿ ಹೋಗಿ ಧಾರಾಳವಾಗಿರು. ನಾನು ಬರ್ತೀನಿ ಅಲ್ಲಿ. ನನ್ನ ಮಗನ ಜೀವನ ಮೆಟ್ಟಿಗೆ ಹಚ್ಚಿ ನಾನು ಬರ್ತೀನಿ. ಬಂದು ನಿನಗೆಲ್ಲ ಒಂದು ದಾರಿ ಮಾಡಿ ನಾನು ಬರ್ತೀನಿ. ನೀನು ಇನ್ನು ಮುಂದೆ ಅಲ್ಲೇ ಇರು. ಆಯಿತು ಅಮ್ಮೋರೆ, ಆಯಿತು.
ಎಲ್ಲ ನೀವು ಹೇಳ್ದಂಗೆ ಆಗಲಿ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ಅಮ್ಮರೇ. ಧನ್ಯವಾದಗಳು, ಧನ್ಯವಾದಗಳು. ರಾಣಿ ನೋಡಿದ್ರಲ್ಲ, ಈಗ ನಿಂಗಿ ಜೀವನನ ಸರಿ ಮಾಡಿದ್ಲು. ಲಿಂಗಿ ಕತೆ ಇಲ್ಲಿಗೆ ಮುಗೀತು. ಇನ್ನು ಅವಳ ಗಂಡನ್ನ ಅವಳ ಅದೇ ಮನೇಲಿ ಇರ್ತಾಳ ಅಥವಾ ಎಲ್ಲಿ ಹೋಗ್ತಾಳೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡಿ. ನಮಸ್ಕಾರ. ಹಾಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ವೀಡಿಯೋದಾಗ ಹಾಕಿರ್ತೀನಿ, ದಯವಿಟ್ಟು ಸೀರೆ ನೋಡಿ ತಗೊಳ್ಳಿ. ಹೋಲ್ಸೇಲಲ್ಲಿ ಈಗ ಮನ್ಸೂನ್ ಪ್ರಾರಂಭವಾಗಿರೋದ್ರಿಂದ ಹೋಲ್ಸೇಲ್ ಪ್ರೈಸಲ್ಲಿ ಸೀರೆ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು. ಮನ್ಸೂನ್ ಸ್ಟಾರ್ಟ್ ಆಗಿದೆ. ಮನ್ಸೂನಲ್ಲಿ ಆಫರೇ ಆಫರು ನೋಡಿ. ಮೊದಲೇ ಹೇಳ್ಬಿಡ್ತೀನಿ, ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ನಕ್ಲೆಸ್ ಡಿಸೈನ್ ಸಾರಿ, ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸಾರಿ. ಇದೆಲ್ಲ ಬಂದು ನಿಮ್ಗೆ ಪ್ರಿಂಟೆಡ್ ಒಳಗಿರುತ್ತೆ. ಸ್ವಲ್ಪ ಜನ ಏನು ಮಾಡಿಬಿಟ್ಟಿದ್ದಾರೆ, ಇದು ಚೆನ್ನಾಗಿ ಇದು ಪ್ರಿಂಟೆಡ್ ಅಲ್ಲ ಬಾರ್ಡರ್ ಅಂತ ತಿಳ್ಕೊಂಡಾರೆ. ನೋಡ್ರಿ, ನಾನು ರಿಯಲ್ ಆಗೇ ತೋರಿಸ್ತೀನಿ. ಇನ್ನೊಬ್ಬರ ಜೊತೆ ಸುಳ್ಳು ಹೇಳೋ ಅಭ್ಯಾಸ ನನಗಿಲ್ಲ. 1000 ರೂಪಾಯಿಗೆ 3 ಸಿಗ್ತಾ ಇರ್ತವೆ. ಎಲ್ಲ ಹೋಲ್ಸೇಲ್ ಶಾಪ್ ಇದೆ ನಂದು. ನೋಡಿ, ಇದು ಬಂದು ನಿಮ್ಮ ಗೋಲ್ಡನ್ ಜರಿ ಏನು ಕಾಣ್ತಾ ಇದೆಯಲ್ಲ, ಇದು ಬಂದು ನಿಮಗೆ ಪ್ರಿಂಟೆಡ್ ಇರುತ್ತೆ. ಇದು ತೊಗೊಳ್ಳಿ, ಇದು ತೊಗೊಳ್ಳಿ. ಅನುಶ್ರೀ ಸಾರಿ ಮತ್ತು ಇದು ರಂಗಿತಾ ರಂಗ, ಅದು ನಕ್ಲೆಸ್ ಡಿಸೈನ್ ಸಾರಿ. ಇವು ಯಾವುದೇ ತೊಗೊಳ್ಳಿ ನೀವು 1000 ರೂಪಾಯಿಗೆ 3 ಕೊಡ್ತಾ ಇರ್ತೀನಿ. ಮತ್ತು ನಿಮಗೆ ಹೋಲ್ಸೇಲ್ ಪ್ರೈಸ್ ಕೊಡೋದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇರ್ತೀನಲ್ಲ, ಅದಕ್ಕಾಗಿ ನಿಮಗೆ ಏನಂದರೆ 100 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಮತ್ತು ಖಂಡಿತ ಕ್ಯಾಶ್ ಆನ್ ಡೆಲಿವರಿ ಅಂತೂ ಇರೋದಿಲ್ಲ. ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವು ಆನ್ಲೈನ್ ಪೇಮೆಂಟ್ ಮಾಡಿನೇ ಸೀರೆನ ತೊಗೋಬೇಕು. ಯಾಕಂದರೆ ಈಗ ನಾನು ಹೋಲ್ಸೇಲ್ ಶಾಪ್ ಸ್ಟಾರ್ಟ್ ಮಾಡಿದ್ರಾಯ್ತು. ನನ್ನ ಹತ್ರ ಎಲ್ಲ ಸೀರೆಗಳು ಯಾವುದೇ ತೊಗೊಳ್ಳಿ ನೀವು ಹೋಲ್ಸೇಲಲ್ಲಿ ಸಿಗುತ್ತೆ. ನಿಮಗೆ ಶಿಪ್ಪಿಂಗ್ ಚಾರ್ಜು ಆ್ಯಡ್ ಇರುತ್ತೆ 100 ರೂಪಾಯಿ. ಯಾವುದೇ ಒಂದೇ ಪೀಸ್ ತೊಗೊಳ್ಳಿ, 2 ಪೀಸ್ ತೊಗೊಳ್ಳಿ, ನಿಮಗೆ 100 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಇನ್ನೊಂದು ಸೀರೆ ಬರ್ತಾ ಇದೆ, ಅದಕ್ಕೆ ವೇಟ್ ಮಾಡಿ. 1 ಗ್ರಾಮ್ ಗೋಲ್ಡ್ ಪಟ್ಟು ಸಾರಿ ಅಂತಲೇ ಪ್ರಸಿದ್ಧವಾಗಿರೋ ಮೊದಲೆಲ್ಲ ಸೇಲ್ ಮಾಡಿದ್ದೆ ನಾನು. ಅದನ್ನು ನಿಮಗೆ ಸಿಗ್ತಾ ಇದೆ ಎಷ್ಟು ಗೊತ್ತಾ? ಎಷ್ಟಕ್ಕೆ ಸಿಗ್ತಾ ಇದೆ ಗೊತ್ತಾ? ಅದು ಬಂದಮೇಲೆ ಅದನ್ನು ಹೇಳ್ತೀನಿ. ಅಷ್ಟು ನಿಮ್ಗೆ ರೀಸನೇಬಲ್ ಒಳಗೆ ಸಿಗ್ತಾ ಇದ್ದಾವೆ. ನೋಡಂತ್ರಿ, ಅದು ಬಂದಮೇಲೆ ಹೇಳ್ತೀನಿ. ಈಗ ಇದು 1000 ರೂಪಾಯಿಗೆ ನಿಮ್ಗೆ ಬೇಕಾದ ಕಲರ್ ನೀವು ಚಾಯ್ಸಿಂಗ್ ಮಾಡ್ಕೋಬೋದು. ಬೇಕಾದ ಕಲರ್ನ ನೀವು ತೊಗೋಬೋದು. ನಿಮಗೆ 1000 ರೂಪಾಯಿಗೆ 3 ಸಿಗ್ತಾ ಇದ್ದಾವೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಆಪರ್ಚುನಿಟಿ ಸಿಗೋದು ತುಂಬ ಕಡಿಮೆ. ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇದ್ದಾವೆ, ಬೇಗ ಬೇಗ ಖಾಲಿ ಆಗಿಬಿಡ್ತಾವೆ. ಬೆಳಗ್ಗೆಯಿಂದ ಅಷ್ಟು ಕಾಲು ಅಷ್ಟು ಬುಕ್ಕಿಂಗು ನಡೀತಾ ಇದೆ. ಸೊ 1000 ರೂಪಾಯಿಗೆ 3 ಅಂದ ತಕ್ಷಣ ಆಫ್ಲೈನೇ ಭಾಳ ಹೋಗ್ತಾ ಇದ್ದಾವೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಬರೀ ಇನ್ನೊಂದು ಸೀರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಸೀರೆ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ಸೀರೆ ಬಂದು ನಿಮಗೆ ಫುಲ್ಲು ಬಾಡಿ ಎಲ್ಲನೂ ಒಂದು ಈ ಥರ ಡಿಸೈನ್ ಬರುತ್ತೆ ಪಿಂಕ್ ಒಳಗೆ. ಇದು ಜಾರ್ಜೆಟ್ ಸಾಡಿ ಅಂತಾರೆ. ಮತ್ತು ಇದಕ್ಕೆ ಬಾರ್ಡರ್ ಮಾತ್ರ ಸಖತ್ತಾಗಿದೆ. ಪಲ್ಲು ಮಾತ್ರ ಇದು ಪಿಕಾಕ್ ಒಳಗೆ ಬರ್ತೈತಿ. ಪಿಕಾಕು ಅಂದರೆ ನವಿಲಿನ ಶರಗ್ ಬರ್ತೈತಿ. ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡ್ತೈತೆ ಈ ಸೀರೆ. ಈ ಸೀರೆ ಪ್ರೈಸ್ ಬಂದು ನಿಮ್ಗೆ ಕೇವಲ 600 ರೂಪಾಯಿ ಹೋಲ್ಸೇಲ್ ಪ್ರೈಸು. ಇಲ್ಲಿ ನೋಡಿ, ಪೋಸ್ಟರ್ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ನಿಮಗೆ ಫೋಟೋ ತೋರಿಸ್ತಾ ಹೋಗ್ತೀನಿ, ಕಲರ್ಗಳು ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಬಿಡಿ. ಇದು ಬಂದು ನಿಮ್ಗೆ ಸೀರೆ ಸೆರಗು. ಬಾರ್ಡರ್ ನೋಡಿ ಎಷ್ಟು ಲುಕ್ ಕೊಡ್ತಾ ಇದೆ ಅಂದರೆ ಅಷ್ಟು ಲುಕ್ ಕೊಡ್ತಾ ಇದೆ. ಪಿಂಕ್ ಸಾರಿಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಮತ್ತು ಅಷ್ಟು ಚೆನ್ನಾಗಿದೆ. ಬ್ಲ್ಯಾಕ್ ಎಲ್ಲ ಬ್ಲೂ ಕಲರ್, ಸಾರಿ ನನ್ನದೇ ಮಿಸ್ಟೇಕ್. ಪೋಸ್ಟರ್ ನೋಡಿ ಹೇಳಿಬಿಟ್ಟೆ ನಾನು. ಅದಕ್ಕೆ ಇಲ್ಲಿ ನೋಡಿ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಎಷ್ಟು ಸಖತ್ತಾಗಿ ಬಂದೈತೆ. ಇಷ್ಟು ಚೆನ್ನಾಗಿ ನಿಮಗೆ ಸೀರೆಗಳು ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದ್ದಾವೆ. ಯಾಕ್ರಿ ಮಿಸ್ ಮಾಡ್ಕೋತೀರಾ? ಈ ಥರ ನೋಡಿ, ಸಾರಿನ ಓಪನ್ ಮಾಡಿನೇ ತೋರಿಸ್ತಾ ಇದ್ದೀನಿ. ಇದು ಬಂದು ನಿಮ್ಗೆ ಪಲ್ಲು ಬರುತ್ತೆ. ನೋಡಿ ಎಷ್ಟು ಚಂದ ನವಿಲ್ ಡಿಸೈನ್ ಅದೈತಂದ್ರೆ ಅಷ್ಟು ಚಂದ ಸೂಪರ್ ಆಗೈತಿ ಸಾರಿ ಬಂದು. ನಿಮ್ಗೆ ಇದ್ರೊಳಗೆ ಕಲರ್ ನಾನು ತೋರಿಸ್ಕೊತ ಹೋಗ್ತೀನಿ. ಒಂದೊಂದಾಗಿ ನೀವು ಕಲರ್ ನೋಡ್ಕೊಂಬಿಡಿ. ಇದು ಬ್ಲೌಸ್ ಪೀಸ್ ಬರುತ್ತೆ. ಮತ್ತು ಸಾರಿ ಓವರಾಲ್ ಕೂಡ ತುಂಬ ಚೆನ್ನಾಗಿದೆ. ಬಾರ್ಡ್ರ್ ನೋಡ್ರಿ ಎಷ್ಟು ಶೈನಿಂಗ್ ಆಗಿದೆ, ಅಷ್ಟು ಲುಕ್ ಇದೆ. ಇದು ಜಾರ್ಜೆಟ್ ಸಾಡಿ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಕಲರ್ ಅಂತೂ ಏನು ಹೋಗೋದಿಲ್ಲ, ಏನಿಲ್ಲ, ಗ್ಯಾರಂಟಿ ಸೀರೆ. ನೀವು ಬೇಕಾದಂಗೆ ಕಣ್ಣು ಮುಚ್ಕೊಂಡು ತೊಗೋಬೋದು. ಇದು ಬಂದು ಅದ್ರೊಳಗೆ ಕಲರ್ ನೋಡ್ಕೊಂಬಿಡಿ. ಒಂದೊಂದಾಗೆ ತೋರಿಸ್ತಾ ಇದ್ದೀನಿ. ಬೇರೆಯವ್ರ ಥರ ಹೆಚ್ಚು ಹೇಳಿ ಕಮ್ಮಿ ಕೊಡೋದು, ಕಮ್ಮಿ ಹೇಳಿ ಹೆಚ್ಚು ಕೊಡೋದು, ಈ ಥರ ಏನೂ ಮಾಡೋದಿಲ್ಲ. ಒಂದೇ ರೇಟು, ಫಿಕ್ಸ್ ರೇಟು. ಮತ್ತು ನೀವು ನಾನು ಇಷ್ಟಕ್ಕೆ 500 ರೂಪಾಯಿ ತೊಗೋತೀನಿ, 2 ತೊಗೋತೀನಿ, 4 ತೊಗೋತೀನಿ, ಏನೂ ಇಲ್ಲ. ನೀವು ಒಂದೇ ಸೀರೆ ತೊಗೊಳ್ಳಿ. ಹೋಲ್ಸೇಲ್ ಫಿಕ್ಸ್ ರೇಟ್ ಇರುತ್ತೆ. ಹೋಲ್ಸೇಲ್ ಶಾಪು ಓಪನ್ ಮಾಡಿದೆ ನಾನು, ದೊಡ್ಡದಾಗಿದೆ ನನ್ನ ಶಾಪು. ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿ ಮಟ್ಟಿಗೆ ನನಗೆ ಆಫ್ಲೈನಲ್ಲೇ ಸಿಕ್ಬಿಡ್ತು. ಸೊ ಹಾಗಾಗಿ ಭಾಳ ಖುಷಿ ಆಗ್ಬಿಡ್ತು ನನಗೆ. ಅದಕ್ಕಾಗಿ ನಾನು ವೀಡಿಯೋದಲ್ಲಿ ಇಷ್ಟು ದಿನ ಸೀರೆನ ಹಾಕಿರಲಿಲ್ಲ. ಯಾಕಂದರೆ ಆಫ್ಲೈನೇ ಹೋಗ್ತಾಯಿತ್ತು. ಹಿಂಗೆ ಸೀರೆ ಸ್ಟಾಕ್ ಬಂದ ತಕ್ಷಣವೇ ಖಾಲಿ ಆಗಿಬಿಡೋದು. ನನಗೆ ವೀಡಿಯೋ ಮಾಡಬೇಕು ಅಂತಂದರೆ ಸೀರೆಗಳೇ ಇರ್ತಾ ಇರಲಿಲ್ಲ. ಹಾಗಾಗಿ ನಾನು ಈ ಸಲ ಮತ್ತೆ ಇನ್ನು ವೀಡಿಯೋದಲ್ಲೂ ಹಾಕ್ಬಿಟ್ರಾಯ್ತು. ಯಾಕಂದರೆ ನನಗೆ ವೀಡಿಯೋ ಆನ್ಲೈನ್ಗಿಂತನೂ ಆಫ್ಲೈನೇ ಭಾಳ ಹೋಗ್ತಾಯಿತ್ತು. ಇದು ಬಂದು ನೋಡಿ, ನಿಮಗೆ ಕಲರ್ ಅದ್ರೊಳಗೆ ತೋರಿಸ್ತೆ. ಇದು ಬಂದು ನಿಮಗೆ ಏನಂತಾರೆ, ಬಾಂಧನಿ ಸಾರಿ ಇದು. ಇದರ ಪ್ರೈಸ್ ನಿಮ್ಗೆ ಎಷ್ಟು ಗೊತ್ತಾ? ಕೇವಲ
ಕೇವಲ ಇದರ ಪ್ರೈಸ್ ಬಂದು ನಿಮಗೆ 550 ರೂಪಾಯಿ ಆಗುತ್ತೆ. ಸೊ ಶಿಪ್ಪಿಂಗ್ ಚಾರ್ಜು ಯಾವುದೇ ತೊಗೊಳ್ಳಿ ನೀವು, ನಾನು 100 ರೂಪಾಯಿ ಕೊಡ್ತೀನಿ. ಇದು ನಾನು ನಿಮಗೆ ಫಸ್ಟ್ ಹೇಳ್ತಾ ಇದ್ದೀನಿ, 1000 ರೂಪಾಯಿಗೆ 3 ಸೀರೆ ಅಂದ ತಕ್ಷಣವೇ ಅಯ್ಯೋ ಜನ ಮುಗಿಬಿದ್ದು ಬಂದು ಇಲ್ಲೇ ತೊಗೋತಾ ಇದ್ದಾರೆ. ಅಷ್ಟು ಸ್ಟಾಕು ಬೇಗ ಬೇಗ ಖಾಲಿ ಆಗತ್ತೈತಿ. ನೀವು ನಾಳೆ ಬುಕ್ ಮಾಡ್ತೀನಿ, ನಾಳೆ ತೊಗೋತೀನಿ, ಇವತ್ತು ತೊಗೋತೀನಿ ಅನ್ನೋರಿಗೆ ಉಳಿಯೋದಿಲ್ಲ ಸೀರೆ. ಮತ್ತೆ ಇದನ್ನು ನಾನು ರೀಸ್ಟಾಕ್ ಮಾಡಿಸ್ಬೇಕು ಅಂದರೆ ತುಂಬ ದಿನ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಈಗಲೇ ನೋಡಿದ ತಕ್ಷಣವೇ ಪಟ್ ಅಂತ ಬುಕ್ ಮಾಡಿಕೊಂಡ್ರೆ ನಿಮಗೆ ಈ ಸೀರೆಗಳು ಸಿಗ್ತಾವೆ, ಇಲ್ಲಾಂದರೆ ಮಿಸ್ ಮಾಡ್ಕೋತೀರಾ. ಹಾಗಾಗಿ ನಾನು ಹೇಳ್ತಾ ಇರೋದು. ಮತ್ತು ನಿಮಗೆ ಇದು 1000 ರೂಪಾಯಿಗೆ 3 ಸೀರೆ ಅನುಶ್ರೀದು, ಮತ್ತು ಅದು ನಕ್ಲೆಸ್ ಡಿಸೈನ್ದು. ಆಮೇಲೆ ಅದು ಇದು ತೋರಿಸ್ತಾ ಇದ್ದೀನಲ್ಲ, ಇದು ಬಾಂಧನಿ ಸೀರೆ ಇರುತ್ತೆ, 550 ರೂಪಾಯಿ ಇರುತ್ತೆ. ನಾನು ಮಿಸ್ಟೇಕಲ್ಲಿ ಅಲ್ಲಿ ಬರೆಯುವಾಗ 550 ಅಂತ ಬರೆಯೋಕ್ಕೆ ಹೋಗಿ 515 ಅಂತ ಆಗಿದೆ. ಅದನ್ನು ಈಗ ತೆಗಿಬೇಕಂದ್ರೂ ತೆಗಿಯೋಕ್ಕೆ ಬರ್ತಾ ಇಲ್ಲ, ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೆ ಹೋಗಿ ಅದು ಮಿಸ್ಟೇಕ್ ಆಗಿಬಿಡ್ತು. ಇನ್ಸ್ಟಾಗ್ರಾಮ್ನಲ್ಲಿ ತಿದ್ದಿದೆ, ಇಲ್ಲಿ ತಿದ್ದಕ್ಕಾಗಲಿಲ್ಲ, ಅದು ಒಂದೇ ಸಲ ಫಿಕ್ಸ್ ಆಗಿಬಿಟ್ಟೈತಿ. ಹಾಗಾಗಿ ಇದು ನೋಡಿ ಪೋಸ್ಟರ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಎಷ್ಟು ಮಸ್ತ್ ಅದಾವ ಅಂದರೆ ಸಾರಿ ಅಷ್ಟು ಚಂದ ಅದಾವ. ಬಾಂಧನಿ ಅಂತಾರಲ್ಲ ಆ ಟೈಪ್ ಸೀರೆ ಇವು ನೋಡ್ರಿ. ಓವರ್ ಆಲ್ ಸಾರಿ ಬಾರ್ಡರ್ ಬ್ಯಾಕ್ ಸೈಡು ತೋರಿಸ್ತಾ ಇದ್ದೀನಿ, ಫ್ರಂಟ್ ಸೈಡು ತೋರಿಸ್ತಾ ಇದ್ದೀನಿ. ಇದು ಬಂದು ಪಲ್ಲು. ಸಾರಿ ಮಾತ್ರ ಅಷ್ಟು ಸ್ಮೂತಾಗಿ ಮಸ್ತ್ ಅದಾವ. ಒಂದ್ಸಲ ತೊಗೊಂಡ್ರೆ ನೀವು ನೆನೆಸ್ತೀರಾ ಇನ್ನೊಂದು ಸಲ ತೊಗೋಬೇಕು ಅಂತ ಅನಿಸುತ್ತೆ ನಿಮಗೆ. ಅಷ್ಟು ಒಳ್ಳೆ ಕ್ವಾಲಿಟಿ ಸೀರೆಗಳನ್ನ ತರಿಸಿದ್ದೀನಿ ಈ ಸಲ. ನೀವು ಬೇಗ ಬುಕ್ ಮಾಡಿಕೊಂಡ್ರೆ ಮಾತ್ರ ಇರ್ತವೆ. ಆಮೇಲೆ ಮಾಡ್ತೀನಿ ಮೇಡಮ್, ಸಾಯಂಕಾಲ ಮಾಡ್ತೀನಿ ಅಂದರೆ ಅದು ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಬಿಡ್ತೀವಿ ನಾವು. ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನನ್ನ ಹತ್ರ ಬೇಗ ಖಾಲಿ ಆಗ್ತಾ ಇದ್ದಾವೆ. ಸಾರಿ ಪೇಟಿಕೋಟು ಅದಾವ, ಬ್ಲೌಸ್ ಪೀಸ್ ಅದಾವ, ಟಿಪ್ ಟಾಪ್ ಬ್ಲೌಸು. ಎಲ್ಲರ ಕಡೆ ಟಿಪ್ ಟಾಪು ಒಂದು 80 ಸೆಂಟಿಮೀಟ್ರಿಗೆ 130 ರೂಪಾಯಿ ಐತೆ. ನನ್ನ ಕಡೆ ಮಾತ್ರ 80 ಸೆಂಟಿಮೀಟ್ರಿಗೆ ನಿಮಗೆ 70 ರೂಪಾಯಿ ಸಿಗ್ತಾ ಇದೆ, ಬರೀ 70 ರೂಪಾಯಿ. ಮಿಸ್ ಯಾಕೆ ಮಾಡ್ಕೋತೀರಾ? ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಟಿಪ್ ಟಾಪ್ ಜಂಪರು ನಿಮ್ಗೆ 8 ಸೆಂಟಿಮೀಟರ್ ಬೇಕು, ಸಾರಿ ಜೊತೆನೇ ತೊಗೋಬೇಕು. ಒಂದೊಂದೇ ಪೀಸ್ ಟಿಪ್ ಟಾಪ್ ಬ್ಲೌಸ್ ಪೀಸ್ ಕೊಡಿ ಅಂದರೆ ನಾನು ಕೊಡಲ್ಲ, ಯಾಕಂದರೆ ಆ ಥರ ಕೊರಿಯರ್ ಚಾರ್ಜೇ 150 ರೂಪಾಯಿ ತನಕ ತೊಗೋತಾರೆ. ನಾನು ಬಾಂಧನಿ ಸೀರೆಯಲ್ಲಿ ನಿಮಗೆ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ. ಕಲರ್ನ ನೋಡ್ಕೊಂಬಿಡಿ. ನಿಮ್ಗೆ ಯಾವ್ದಾದ್ರು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ, ಓಕೆನಾ? ನೋಡಿ ಒಂದೊಂದಾಗಿ ಕಲರ್ ತೋರಿಸ್ತಾ ಇದ್ದೀನಿ. ನಾನದು ಇನ್ಸ್ಟಾಗ್ರಾಮ್ಗೆ ಅಂತ ವೀಡಿಯೋ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ನನ್ನ ಪೇಜ್ನ ನೀವು ನೋಡ್ಬೋದು ಬೇಕಾದರೆ. ಅದರಲ್ಲಿ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದೆ. ನಾನು ಅದನ್ನು ಅನು ಆ್ಯಂಡ್ ಸಿಲ್ಕ್ ಸಾರೀಸ್ ಅಂತಲೂ ಮಾಡಿದ್ದೀನಿ. ನನ್ನದೇ ಫೋಟೋ DP ಇಟ್ಟಿದ್ದೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು. ಮತ್ತು ನಿಮಗೆ ಅದರಲ್ಲಿ ಕ್ಲಿಯರಾಗಿ ಕಾಣ್ತವೆ. ಇಲ್ಲ ಇದರಲ್ಲೇ ನೋಡಿ ತೊಗೋತೀನಿ ಅಂದರೆ ತೊಗೋಬೋದು, ಏನಿಲ್ಲ. ಇದು ನೋಡಿ ನಾನು ಫೋಟೋನ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಾಂಧನಿ ಸೀರೆ ಅಂತಪ್ಪ ಸಖತ್ತಾಗಿದ್ದಾವೆ. ಸೀರೆನೆಲ್ಲ ನೋಡ್ತಾ ಇದ್ದರೆ ಒಂದೊಂದಾಗಿ ನನಗೆ ತೊಗೋಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ತೊಗೊಂಡು ಕವರ್ಡ್ ಅಂತೂ ರಿಕ್ಕಾಗ್ಬಿಟ್ಟೈತಿ. ಏನು ಮಾಡೋದು, ಸೀರೆನೇ ಉಡಂಗಿಲ್ಲ, ಡ್ರೆಸ್ ಹಾಕ್ಕೋತೀವಿ. ಹಾಗಾಗಿ ಇದು ಅಲ್ಲೇ ಕೂತ್ಬಿಡುತ್ತೆ ಅಂತ ನಾನು ಸುಮ್ಮನಾಗ್ತೀನಿ. ನೋಡಿ ನಿಮ್ಗೆ ಯಾವ್ದು ಬೇಕು ಪಟ್ ಅಂತ ನೋಡಿ. ನಾನು ಪೋಸ್ಟ್ರು ತೋರಿಸಿದ್ದೀನಿ, ಸೀರೆಗಳ ಕಲರು ತೋರಿಸಿದ್ದೀನಿ. ಒಂದೊಂದಾಗಿ ಕಲರ್ ನೋಡ್ಕೊಳ್ಳಿ. ಮತ್ತು ಮೊದಲೇ ಹೇಳ್ಬಿಡ್ತೀನಿ, ರಿಟರ್ನ್ ಆಪ್ಷನ್ ಇರೋದಿಲ್ಲ. ಇದು ಬಂದು ನಿಮಗೆ ಇತ್ತು, ನಾನು ವೀಡಿಯೋ ಮಾಡಿದಾಗ ಇತ್ತು. ಈಗ 2 ಪೀಸ್ ಅಷ್ಟೇ ಉಳಿದಿರೋದಿದು. ಇದರಲ್ಲಿ ನೋಡೋಣ, ಒಬ್ಬರು ಕಸ್ಟಮರ್ ತೊಗೊಂಡಿದ್ದಾರೆ. ಸೊ ಇದು ಮಾತ್ರ ಪಕ್ಕಾ ಇದೆ, ಡೈರೆಕ್ಟ್ ಇದೆ. ಸೊ ಇದನ್ನು ನೀವು ತೊಗೋಬೋದು. ಇದರ ಪ್ರೈಸ್ ಬಂದು ನಿಮಗೆ 850 ರೂಪಾಯಿ ಇರುತ್ತೆ ಇದರ ಪ್ರೈಸು. ತುಂಬ ಚೆನ್ನಾಗಿದೆ. ಪಶ್ಮಿನಾ ಸಾರಿ ಅಂತ ಬಾರ್ಡರ್ ನೋಡ್ಕೊಂಬಿಡಿ, ಎಷ್ಟು ಲುಕ್ ಆಗಿದೆ ಅಂದರೆ ಅಷ್ಟು ಲುಕ್ ಆಗಿದೆ. ಇದು ಸಖತ್ತಾಗಿದೆ. ಸೀರೆ ಬಂದು ಅಲ್ಟಿಮೇಟ್ ಆಗಿದ್ದಾವೆ. ನಿಮಗೆ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಸೀರೆಗಳಂತೂ. ಇದಂತೂ ಒಂದೇ ಪೀಸ್ ಉಳಿದಿದೆ. ಇದು ಬಂದು ಬ್ಲ್ಯಾಕ್ ಒಳಗೆ ಇಷ್ಟು ಕಲಂಕಾರಿ ಡಿಸೈನ್ ಒಳಗೆ ಬಂದೈತೆ ಅಂದ್ರೆ ನಿಮ್ಗೆ ನೋಡ್ರಿ, ಭರತನಾಟ್ಯ ಮಾಡೋರು ಎದ್ದು ಬಂದು ನಿಂತಾರೇನಪ್ಪ ಅನ್ಬೇಕು ಆ ಸೀರೆಯಲ್ಲಿ, ಅಷ್ಟಿದೆ. ನಾನು ಒಂದು ತೊಗೊಂಡಿದ್ದೇನೆ ಇದರಲ್ಲಿ ಪರ್ಪಲ್ ಕಲರು, ತುಂಬ ಚೆನ್ನಾಗಿತ್ತು. ಇನ್ನು ಬ್ಲ್ಯಾಕ್ ಒಂದೇ ಉಳಿದಿರೋದು. ಇದು ಸಖತ್ತಾಗೈತ್ರಿ ಸೀರೆ. ಬಾರ್ಡ್ರ್ ನೋಡ್ರಿ ಅಲ್ಟಿಮೇಟ್ ಆಗೈತಿ, ತುಂಬ ಚೆನ್ನಾಗಿದೆ. ಬೇಕಂದವರು ಬೇಗ ಬುಕ್ ಮಾಡ್ಕೊಳ್ಳಿ. ಇದರ ಪ್ರೈಸ್ ಬಂದು ಕೂಡ ನಿಮಗೆ 850 ರೂಪಾಯಿ ಬೀಳುತ್ತೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂದರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ವಿಡಿಯೋ ಕಾಲ್ ಮಾಡ್ತೀನಿ, ಸೀರೆ ತೋರಿಸ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೀರೆ ನೋಡಿ ಮತ್ತು ನಿಮ್ಗೆ ಇಷ್ಟ ಆದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಫೋಟೋ ಕಳಿಸಿ ಅಂತ ಹೇಳಿ ನಾನು ಫೋಟೋ ಕಳಿಸ್ತೀನಿ. ಮತ್ತು ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಬಾರ್ಗೇನಿಂಗ್ ಇರೋದಿಲ್ಲ, ರಿಟರ್ನ್ ಆಪ್ಷನ್ ಇರೋದಿಲ್ಲ. ಪ್ಲೀಸ್ ಏನಾದರೂ ಡ್ಯಾಮೇಜ್ ಇದ್ರಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್.